ಎಲ್ಲ ಕಡೆ ಇಟಾಲಿಯನ್ ಬಾಸಿಲ್ ಪಾಸ್ತಾ ಅನ್ನೋದು ಹೈಪ್ ಆಗಿದೆ ಕಣ್ರಿ. ಇನ್ಸ್ಟಾಗ್ರಾಮಲ್ಲಿ ಆಯಿತು, ಯೂಟ್ಯೂಬಲ್ಲಿ ಆಯಿತು. ಅದು ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತಾ ಏನು ನನಗಂತೂ ಗೊತ್ತಿಲ್ಲ. ಬ್ಯಾಚುಲರ್ಸ್ ಆಯಿತು, ಸೋಂಬೇರಿಗಳಾಯಿತು, ಯೂಶ್ವಲಿ ಮ್ಯಾಗಿ ಮಾಡ್ತಾರೆ ಮನೆ ಒಳಗೆ. ಅದಕ್ಕೆ ಮ್ಯಾಗಿ ಬದಲು ಈ ಬ್ಯಾಸಿಲ್ ಪಾಸ್ತಾ ಟ್ರೈ ನೋಡೋಣ ಹೆಂಗಿರುತ್ತೆ ಟೇಸ್ಟ್. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಓಕೆ, ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋದು ಪಾಸ್ತಾ. ಸೊ ಇದೇನೋ 100% ವೀಟ್ ಪಾಸ್ತಾ ಅಂತ ಇದ್ರ ಆರ್ಡರ್ ಮಾಡಿದ್ದೆ. ಅದ್ರ ಜೊತೆ ಬ್ಯಾಸಿಲ್ ಲೀಫು. ಇದು ಬ್ಯಾಚುಲರ್ ರೂಮ್ ಕಂಡ್ರಿ, ಹಂಗಾಗಿ ನೀವು ಅಕ್ಕಪಕ್ಕ ಗಲೀಜು ಧೂಳೆಲ್ಲ ನೋಡ್ತೀರಾ. ಸೊ ಇದು ಆಕ್ಚುಯಲ್ ವೈಬಲ್ ಇರ್ಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ನೋಡ್ಬೋದು ಧೂಳಿದೆ, ಇಟ್ಸ್ ಫೈನ್. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಪಾಸ್ತಾ. ಲೆಟ್ಸ್ ಸ್ಟಾರ್ಟ್. ಒಳ್ಳೆ ತುಳಸಿ ವಾಸನೆ ಬರ್ತಿದೆ ಕಣ್ರಿ. ತುಳಸಿ ತರನೇ ಇದೆ, ಆದ್ರೆ ಇದೆ ಆಕ್ಚುಯಲ್ ಬ್ಯಾಸಿಲ್ ಲೀಫ್ ಏನೋ ದೇವರಿಗೆ ಗೊತ್ತು ಕಣ್ರಿ. ನೀನ್ ಬೇರೆ ತರ್ತೀಯ, ಒಂದು ಒಳ್ಳೆ ವಾಸನೆ ತಗೊಂಡ್ ಬಾ. ಒಂದ್ ಸ್ವಲ್ಪ ಕ್ರೀಮಿ ಫ್ಲೇವರ್ ಸಿಗ್ಲಿ ಅಂತೇಳಿ ಈ ವಾಲ್ನಟ್ ಮತ್ತೆ ಈ ಸ್ವಲ್ಪ ಗೋಡಂಬಿಗಳು ಹಾಕೋಣ. ಇವೆರಡರ ಜೊತೆ ಅವರೊಂದಿದ್ದು ಪೆಪ್ಪರ್. ಇದನ್ನ ಯೂಸೇ ಮಾಡಿಲ್ಲ ಕಣ್ರಿ, ಹರಿದಿಟ್ಟಿದೆ. ಎಕ್ಸ್ಪೈರ್ ಆಗೈತಾ ಅಂತೇಳಿ. ಆಕ್ಚುಲಿ ಎಕ್ಸ್ಪೈರ್ ಆಗಿ ಹೋಗಿದೆ, ಆದ್ರೂ ಯೂಸ್ ಮಾಡ್ತೀನಿ. ಯಾಕೆ ಹೇಳಿ, ನಾವು ಬ್ಯಾಚುಲರ್ಸು. ಈಗ ನಾವು ಫಸ್ಟ್ ಬ್ಯಾಸಿಲ್ದು ಪೇಸ್ಟ್ ಮಾಡ್ಬೇಕನ್ರಿ. ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ, ಕ್ರೀಮಿ. ನೀವು ಯಾವ ರೆಸ್ಟೋರೆಂಟ್ ಅಲ್ಲೂ ತಿಂದಿರಲ್ಲ ಈ ತರ ಅಂತೇಳಿ. ಆ ಪಾರ್ಟಿ ನನಗೆ ಹೈಪ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕು. ಈ ಎಲೆಗಳನ್ನ ಸ್ವಚ್ಛಾಗಿ ಬಿಡಿಸಿ ತೊಳೆದಿ ಗೋಡಂಬಿ ಎಲ್ಲ ಹಾಕಿ ಒಂದ್ 15 ನಿಮಿಷ ಬೇಟ್ ಬಿಡ್ಬೇಕನ್ರಿ. ಬನ್ನಿ ಮಾಡೋಣ. ಇದು ಒಂದು ತೊಳೆದಿರೋದೈತೆ ನೋಡ್ರಿ ನನ್ನ ಕಡೆ ನೀಟಾಗಿ. ಇದು ನಿಂಗೆ ತೊಳೆದಿ. ಸೊ ಈಗ ಇವಿಷ್ಟು ಗೋಡಂಬಿ ಮತ್ತು ವಾಲ್ನಟ್ನ ತೊಗೊಂಡು ಅದಕ್ಕೆ ಹಾಕ್ಬಿಡ್ತೀನಿ. ಈ ಪೆಪ್ಪರು ಹಾಕ್ಬಿಡೋಣ, ಹೆಂಗಿದ್ರು ಯೂಸ್ ಆಗ್ತಾ ಇಲ್ಲ, ಇದಕ್ಕಾದ್ರೂ ಯೂಸ್ ಆಗಲಿ. ಉಪ್ಪು ಹಾಕ್ಬೇಕಾ ಇದಕ್ಕೆ? ಅದಕ್ಕೆ ಒಂದು ಸ್ವಲ್ಪ ಒಲಿವ್ ಆಯಿಲ್ ಆ್ಯಡ್ ಮಾಡಂದ್ರು, ಬಟ್ ನಮ್ಮ ಕಡೆ ಇದಿಲ್ಲ. ನಮ್ಮ ಕಡೆ ಇರೋದು ಒಂದೇ ಶೇಂಗಾದ ಎಣ್ಣೆ. ಇದೇ ಸ್ವಲ್ಪ ಹಾಕ್ಬಿಡೋಣ. ಸ್ವಲ್ಪ ಉಪ್ಪು. ಪ್ಯಾಡ್ದಲ್ಲಿ ಅದೇ ಟೈಮಿಗೆ ಇದು ನೀರನ್ನ ಕುದಿಸಾಕಿಡ್ಬೇಕನ್ರಿ. ನೀರಲ್ಲಿ ಉಪ್ಪು ಎಷ್ಟು ಹಾಕ್ಬೇಕಂದ್ರೆ ಸಮುದ್ರ ನೀರು ಹಾಕ್ಬೇಕಂತ ನೋಡ್ರಿ. ಅದು ಇದು ಜೀವನ ಅಲ್ಲ ಕಣ. ಹಂಗಾಗಿ ಉಪ್ಪು ಹಾಕೋಣ. ಹಾಕಿದ್ವಾ? ನೀರ್ ಕುದಿ ಬಂದಿಂದ ಇದಕ್ಕೆ ಸೀದಾ ಪಾಸ್ತಾ ಡಮಾರ್ ಅನ್ನಿಸ್ಬಿಡ್ತೀನಿ. ಚೆನ್ನಾಗಿ ಕುದಿಯಾಕದಿದೆ. ಟೇಸ್ಟ್ ನೋಡ್ಬಿಡೋಣ ಉಪ್ಪುಪ್ಪಿದೆ ಅಂತ. ಉಪ್ಪುಪ್ಪಿದೆ. ಈಗ ಪಾಸ್ತಾ ಹಾಕ್ಬಿಡೋಣ ಅದಕ್ಕೆ. ಜೀವನದಲ್ಲಿ ಪಾಸ್ತಾನೇ ಮಾಡಿಲ್ಲ, ಇಟಾಲಿಯನ್ ಬ್ಯಾಸಿಲ್ ಪಾಸ್ತಾ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 15 ನಿಮಿಷಗಾಗಿ ಬಂತು. ಇದನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೆ. ಸೊ ಇನ್ನೊಂಬರೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಗಿವ್ ನಂಗೆ ರುಬ್ಬಿಡೋಣ ಬನ್ನಿ. ಫೈನಲಿ ಜಾರು ಮತ್ತೆ ಮಿಕ್ಸಿ ರೆಡಿ ಆಯ್ತು. ಆಫ್ಕೋರ್ಸ್ ಧೂಳಿದೆ, ಯೂಸ್ ಮಾಡಿಲ್ಲ, ಭಾಳ ದಿನ ಆಯ್ತು. ಲೆಟ್ಸ್ ಸ್ಟಾರ್ಟ್ ದ ಜಾರ್. ಚೆನ್ನಾಗಿ ಬರ್ತಿದೆ ಕಣ್ರಿ, ಒಂಥರ ಗ್ರೇವಿ. ತುಳಸಿದು ವಾಸನೆ ಬರ್ತಿದೆ. ಸೊ ಇನ್ನೊಂದೆರಡು ಗೋಡಂಬಿ ಹಾಕ್ಬಿಡೋಣ. ಇದ್ರ ಬದಲು ಆ್ಯಕ್ಚುಲಿ ಅವ್ರು ಕ್ರೀಮ್ ಹಾಕಿದ್ದಾರೆ. ನಮ್ಮ ಕಡೆ ಕ್ರೀಮ್ ಎಲ್ಲ ಆರ್ಡ್ರ್ ಮಾಡಿ ಇಡುವಷ್ಟು ಫ್ರಿಜ್ ಆಯಿತು ಏನೂ ಇಲ್ಲ ನಮ್ಮ ಕಡೆ. ಇಲ್ಲಿ ನೋಡ್ರಿ, ಇದು ನೀರೇ ಖಾಲಿ ಆಗೋಯ್ತು. ಏನೋ ಆಗ್ತಾ ಇದೆ, ಆಗಲಿ, ನೋಡೋಣ ಏನಾಗುತ್ತೋ, ನನಗೂ ಗೊತ್ತಿಲ್ಲ. ಪೇಸ್ಟ್ ಏನು ಆಲ್ಮೋಸ್ಟ್ ಹಿಂಗೆ ಇತ್ತು. ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಗಿವ್ ಅನ್ನಿಸ್ಬಿಡೋಣ ಬನ್ನಿ. ಮತ್ತೆ ಗಿಮ್ ಅನ್ಸೋಣ. ಓ ಫೈನಲಿ ಒಂಥರ ಕ್ರೀಮಿಯಾಗಿ ರೆಡಿ ಆಗಿದೆ ಕಣ್ರಿ. ಬನ್ನಿ ಪಾಸ್ತಾ ಮಾಡಕ್ಕೆ ಶುರು ಮಾಡೋಣ. ಬೇಗ ಈ ಪ್ಲೇಟಿಗೆ ತಗೊಂಬಿಡೋಣ. ಇನ್ನೊಂದು ಬಾಂಡೆ ತೊಳಿತಾನೆ. ಟಮಾಟೆ ಕಟ್ ಮಾಡ್ಕೊಂಬಿಡೋಣ. ಆ ವಿಡಿಯೋದಲ್ಲಿ ಆ್ಯಕ್ಚುಲಿ ಅವ್ರು ಏನೋ ಚೆರಿ ಟೊಮೊಟೊ ಅಂತ ಇಟ್ಟಿದ್ದು ಅಂಥದ್ದೇನೋ ಹಾಕಿದ್ರು, ಬಟ್ ನಮ್ಮ ಕಡೆ ಅವಿಲ್ಲ. ಇವೇ ಕಟ್ ಮಾಡಿ ಹಾಕ್ಬಿಡೋಣ. ಸ್ವಲ್ಪ ಇದಕ್ಕೆ ನಾವು ಶೇಂಗಾದ ಎಣ್ಣೆನ ಹಾಕ್ಬಿಡೋಣ. ನೋಡಿ, ಇಲ್ಲಿ ಇದು ಹೋದ ಸರಿ ತಂದಿರೋದು ಶೇಂಗಾ ಎಣ್ಣೆ ಖಾಲಿ ಇದೆ, ಆದರೂ ಬಾಟ್ಲಿ ಹೋಗೋದಿಲ್ಲ. ಜೀರಿಗೆ, ಸಾಸಿವೆ ಏನೂ ಹಾಕೋದಿಲ್ಲ ಕಣ್ರಿ ಇದಕ್ಕೆ. ಫ್ರೈ ಆಗಲಿ 1 ನಿಮಿಷ ಹಿಂಗೆ. ಇದು ಆಗಿಂದ ಆ ಪಾಸ್ತಾ ಹಾಕೋದು. ಆ ಪಾಸ್ತಾ ಹಾಕಿಂದ ಇದು ಜಗ್ಗಲ್ಲಿರೋದು ಹಾಕ್ಬಿಟ್ರೆ ಮುಗೀತು. ಮ್ಯಾಗಿಕ್ಕಿಂತ ನೆಕ್ಸ್ಟ್ ಲೆವೆಲ್. ಇಂಡಿಯನ್ ಅಲ್ಲ ಕಣ್ರಿ, ಇಟಾಲಿಯನ್ ಪಾಸ್ತಾ ಮಾಡ್ಬಿಡ್ಬೋದಂತೆ ಮನೆಯೊಳಗೆ. ಇದು ಏನಾದರೂ ನಾವು ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿದರೆ 300 ರೂಪಾಯಿ 400 ರೂಪಾಯಿ ಆಗುತ್ತೆ ಕಣ್ರಿ ಆಲ್ಮೋಸ್ಟು. ಇದಕ್ಕೆ ನಮ್ಮ ಪಾಸ್ತಾ ಹಾಕ್ಬಿಡೋಣ.
ಮಿಕ್ಸ್ ಮಾಡಿ ಈಗ ಇನ್ನೂ ಒಂದು ಸ್ವಲ್ಪ ಒಂದು ಹತ್ತತ್ರ 1 ನಿಮಿಷ ಇಲ್ತ್ರ 2 ನಿಮಿಷ ಹಿಂಗೆ ಮಾಡಿ ನೆಕ್ಸ್ಟ್ ಅದು ರುಬ್ಬಿರೋ ಅಂಥದ್ದು ಹಾಕ್ಬಿಡೋಣ. ಒಬ್ನಿಗೆ ಅಂತ ಮಾಡ್ತಾ ಇರೋದು ಕಣ್ರಿ, ನೋಡಿದು ಎಷ್ಟಾಗಿದೆ. ಇದೇನ್ರ ಟೇಸ್ಟ್ ಸರಿ ಇಲ್ಲ ಅಂದರೆ ಎಲ್ಲ ಸಾಕನ್ಸುತ್ತೆ. ಇದನ್ನೂ ಹಾಕ್ಬಿಡೋಣ. ಯಾಕೋ ನನಗೂ ಕಾಯಕ್ಕೆ ಮನಸ್ಸಿಲ್ಲ. ನಿಜವಾಗ್ಲೂ ನೋಡಿ ಒಂಥರ ರೆಸ್ಟೋರೆಂಟ್ಸಲ್ಲೆಲ್ಲ ಕೊಡ್ತಾರಲ್ಲ ಹಂಗೆ ಆಗ್ತಿದೆ ಇದು. ಯಾಕೋ ನೋಡೋದಕ್ಕೆ ಮಾತ್ರ ಈ ರುಬ್ಬಿರೋದು ಜಾಸ್ತಿ ಆಯ್ತು ಅನಿಸ್ತಿದೆ ನನಗೂ. ಅದು ಬೇರೆ ಒಂಥರ ತುಳಸಿ ವಾಸನೆ ಇದೆ. ಒಂಥರ ನನ್ನ ಪ್ರಕಾರ ಇದು ಆರೋಗ್ಯಕ್ಕೂ ಒಳ್ಳೇದೇ ಅನ್ಸುತ್ತಪ್ಪ. ಯಾಕಂದರೆ ಪೆಪ್ಪರ್ ಹಾಕಿವಿ, ತುಳಸಿ ಎಲೆ ಹಾಕಿದ್ದೀವಿ, ಮತ್ತೇನೇನು ಹಾಕಿದ್ದೀವಿ, ಗೋಡಂಬಿ, ವಾಲ್ನಟ್ಟು. ಹೀಗೆ ಒಂದು 2-3 ನಿಮಿಷ ಮತ್ತೆ ಫ್ರೈ ಮಾಡೋಣ. ಮನೆಗೆಲ್ಲ ಆಗಿದ್ರೆ ಇದನ್ನ ನೀರೆಲ್ಲ ಹಾಕಿ ತಿರುಗಿಸಿ ಹಾಕ್ಬಿಡ್ತಾರೆ. ಬಟ್ ನಾವು ಬ್ಯಾಚುಲರ್ಸ್ ವೇಸ್ಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಬೀಳಿಸ್ಬಿಟ್ಟೆ ನೋಡಿ, ಎಲ್ಲ ಗಲೀಜಾಗ್ಬಿಡ್ತು. ಈಗ ಇದು ಮೇ ಬಿ 1 ವಾರದಲ್ಲಿದ್ರೆ 2 ವಾರ ಹಿಂಗೆ ಇರುತ್ತೆ. ಯಾಕೆ ಹೇಳಿ, ನಾವು ದಿನ ನೆಲ ಒರೆಸಲ್ಲ ರೂಮ್ಗಳಲ್ಲಿ. ಯಾರಿಗೆ ಗುರ್ತದು, ಕಲೆ ಪರ್ಮನೆಂಟ್ ಹಂಗೆ ಇದ್ಬಿಡುತ್ತೆ, ಗೊತ್ತಿಲ್ಲ. ನೋಡೋದಕ್ಕೆ ಅಟ್ಲೀಸ್ಟ್ ಹೆಂಗಿದೆ ಅಂತೇಳಿ ನೀವು ಹೇಳ್ಬೋದು, ತಿನ್ನೋದ್ರಲ್ಲಿ ಹೆಂಗಿದೆ ಅಂತೇಳಿ ನಾನು ಹೇಳ್ತೀನಿ. ಇನ್ನ ಹಾಕೊಂಡು ತಿನ್ಬೋದು ಕಣ್ರಿ ನಾನು. ಖಾಲಿ ಮಾಡ್ಬಿಡೋಣ. ಓಕೆ, ನೋಡಿ ಬಗೋನಿ ಖಾಲಿ ಮಾಡಿಬಿಟ್ಟೆ, ಅಷ್ಟು ಸಕ್ಕತ್ತಾಗಿದೆ.